ಇನ್ನೂ ಬೇಗ ಕೊಡಿಸ್ತೀನಿ ಜನಕ್ಕೆ ಕೂಡ್ಲಿಕ್ಕೆ ಇನ್ನೂ ಬೇಕಂದ್ರೆ ಇಲ್ಲಿ ಬಂದ್ರೆ ತಾವು ಅದು ಒಬ್ಬನ ಬಿಡ್ಸಕ್ಕೆ ಪಾಪ ಎಲ್ಲದೂ ಇಂಪಾರ್ಟೆಂಟ್ ಅಲ್ಲವಾ ಏನು ಮಾಡ್ತಾರೆ ನಿಮಗೆಲ್ಲ ತುಂಬ ಯಾಕೆ ಸ್ವಲ್ಪ ಇವ್ರುಗಳು ಅದು ಏನು ಮಾಡ್ತಾರೋ ಶಿಫ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಡೈಲಿ ಶಿಫ್ಟ್ ಮಾಡೋದು ಅಲ್ಲೇ ಇರಮ್ಮ ಅಲ್ಲೇ ಇರಮ್ಮ ಅಲ್ಲೇ ಅಲ್ಲೇ ಇಲ್ಲಿ ಬಿಡು ಗಿರ್ತಿ ಏನು ಸಮಾಚಾರ ಇಲ್ಲಿ ಬಂದ್ರೆ ತಾವು ಅದು ಒಬ್ಬನ ಬಿಡ್ಸಕ್ಕೆ ಪಾಪ ಎಲ್ಲದೂ ಇಂಪಾರ್ಟೆಂಟ್ ಅಲ್ಲವಾ ಏನು ಮಾಡ್ತಾರೆ ನಿಮಗೆಲ್ಲ ತುಂಬ ಅಲ್ಲೇ ಇರಮ್ಮ ಅಲ್ಲೇ ಇರಮ್ಮ ಅಲ್ಲೇ ಅಲ್ಲೇ ಇಲ್ಲಿ ಬಿಡು ಗಿರ್ತಿ ಬೆಳಗ್ಗೆ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಹೋಗುವಂತ 9 ಗಂಟೆಗೆ ರೀಚ್ ಆಗುವಂತ ಬಸ್ಸು ಶಿಕಾರಿಪುರದ ಎಂಟ್ರೆನ್ಸ್ ಅಲ್ಲಿ ಟೋಲಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಬ್ಬ ಬೈಕ್ ಸವಾರ ಅಡ್ಡ ಬಂದ ಅಂತೇಳಿ ಅವನ ಜೀವನ ಉಳಿಸೋಕ್ಕೋಸ್ಕರ ಪ್ರಯತ್ನ ಮಾಡಿದಂತ ಚಾಲಕ ಬಸ್ಸು ಪಲ್ಟಿ ಹೊಡೆದಿದೆ. ಸುಮಾರು 25-30 ಜನರಿಗೆ ತೊಂದರೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಒಂದು 9 ಜನರಿಗೆ ಜೀವಕ್ಕೆ ಹಾನಿ ಇಲ್ಲ, ಆದ್ರೆ ಬೇರೆ ಬೇರೆ ಅಂಗಾಂಗಗಳಿಗೆ ಕೈ ಕಾಲು ಕಿವಿಲಿ ರಕ್ತಸ್ರಾವ ಆಗಿದೆ. ವಿಶೇಷವಾಗಿ 7 ತಿಂಗಳು ಗರ್ಭಿಣಿ ತಾಯಿಗೆ ತೊಂದರೆ ಆಗಿದೆ. ಸೊ ಇಲ್ಲಿ ಒಂದು 7 ಪೇಷಂಟ್ ಅನ್ನ ಮೆಗನ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇನ್ನೊಂದು 3 ಪೇಷಂಟ್ ಅನ್ನ ಡಾಕ್ಟರ್ ಸರ್ಜಿ ಅವರಿಗೆ ಫೋನ್ ಮಾಡಿ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡುವಂತ ಪ್ರಯತ್ನ ಆಗಿದೆ. ದೇವ್ರ ದಯೆಯಿಂದ ಯಾವುದೇ ಜೀವಕ್ಕೆ ಅಪಾಯ ಇಲ್ಲ. ಆದ್ರೆ ಪಾಪ ದುಡಿಮೆ ಮಾಡುವಂತ ಅವತ್ತಿನ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವಂತ ಕುಟುಂಬನೂ ಕೂಡ ಇದೆ ಇಲ್ಲಿ. ಅವನಲ್ಲಿ ನೋಡಿದಾಗ ಪಾಪ 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ ಗೊತ್ತಿಲ್ಲ, ಅವರ ದುಡಿಮೆಯನ್ನ ಬಿಟ್ಟು ಬದುಕಬೇಕಾಗತ್ತೆ. ಸೊ ಅದಕ್ಕೆ ಏನೇನು ಸಹಕಾರ ಕೊಡಬೇಕು ನಾವು ರಾಜಕೀಯದಲ್ಲಿ ನಾವು ಗಮನಿಸ್ತೀವಿ, ಸರ್ಕಾರ ಗಮನದಿಂದ ಕೂಡ ಗಮನಿಸ್ತೀವಿ. ಮತ್ತು ವಿಶೇಷವಾಗಿ ಬಸ್ಸಿನ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಂದ ಏನು ಹೆಲ್ಪ್ ಮಾಡಿಸ್ಬೋದು ಅವರಿಗೆ ಆದಿಕಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಒಳ್ಳೆ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಕೂಡ ಪ್ರೈಮರಿ ಏನು ಗಮನ ಕೊಡಬೇಕು ಎಲ್ಲ ಪ್ರಯತ್ನವನ್ನ ಕೊಟ್ಟಿದ್ದಾರೆ.